ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೂವಿನ ಲೋಕ. ನಾನಿವತ್ತು ಕಿಚನ್ ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನೋಡಿ, ನಾನಿವತ್ತು ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ. ಟಿಪ್ಸ್ ಏನು ಅಂದರೆ, ಟಾಲ್ಕಮ್ ಪೌಡರ್ ವೇಸ್ಟ್ ಆಗಿರುತ್ತಲ್ವ, ಅಂದರೆ ಏನಕ್ಕೋ ತೊಗೊಂಡಿರ್ತೀವಿ, ಅದು ಎಕ್ಸ್ಪೈರಿ ಆಗಿಬಿಟ್ಟಿರುತ್ತೆ, ಅದು ಏನಾದರೂ ಏನಕ್ಕೆ ಬಿಸಾಕೋದು ಅಂತ, ಅದರಿಂದ ಟಿಪ್ಸ್ ಹೇಳ್ತಾ ಇದ್ದೀನಿ. ನೋಡಿ, ಯಾವುದಾದ್ರೂ ಒಳ್ಳೆ ಬಟ್ಟೆಗೆ ಇಲ್ಲ, ಸೀರೆಗೆ ಇಲ್ಲ, ಯಾವುದಾದ್ರೂ ಟಾಪ್ಗೆ ಏನಾದರೂ ಕರೆ ಅಂಟ್ಕೊಂತು ಅಂದರೆ, ಎಣ್ಣೆ ಕರೆ ಇಲ್ಲ, ಅಡುಗೆ ಮಾಡೋ ಹೋಗ್ಲೋ ಇಲ್ಲ ಎಲ್ಲೋ ಹೋಗಿದ್ವಿ ಫಂಕ್ಷನಲ್ಲಿ ಕೂಡ ಮಿಸ್ ಆಗಿ ಟಚ್ ಆಗಿಬಿಡ್ತು ಅಂದರೆ ಅದನ್ನು ಯಾವ ಥರ ಒಗ್ಸೋದು, ಒಳ್ಳೆ ಸೀರೆಗೆ ಕಾಸ್ಟ್ಲಿ ಸೀರೆಗಳಿರ್ತವೆ ಇದಕ್ಕೆಲ್ಲ ಅಂಟ್ಬಿಟ್ಟಿದೆ ಅಂತಂದರೆ ಯಾವ ಥರ ಹೋಗ್ಸೋದು ಅಂತ ನಾನು ಇದನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಟಿಪ್ಸ್ ಆಲ್ರೆಡಿ ಯಾರಿಗಾದ್ರೂ ಗೊತ್ತಿದ್ದರೆ, ನಮಗೆ ಆಲ್ರೆಡಿ ಗೊತ್ತಿತ್ತು ಅಂದರೆ ಪರವಾಗಿಲ್ಲ, ಅವರು ನೋಡ್ತಿದ್ರೆ ಅವ್ರಿಗೂ ಥ್ಯಾಂಕ್ ಯು. ಗೊತ್ತಿಲ್ಲದಿರೋರಿಗೆ ಹೆಲ್ಪ್ ಆಗಿದೆ ಅಂದರೆ ಅವ್ರಿಗೂ ಥ್ಯಾಂಕ್ ಯು. ಫುಲ್ಲಾಗಿ ನೋಡಿ, ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ಇವಾಗ ನೋಡಿ, ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಒಂದು ಸ್ಪೂನ್ಗಿಂತ ಜಾಸ್ತಿನೇ ಪೌಡರ್ ಹಾಕ್ಕೊಂಡು ಸ್ವಲ್ಪ ಅದನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಫುಲ್ಲಾಗಿ. ಯಾಕಂದರೆ ಆ ಎಣ್ಣೆ ಎಲ್ಲ ಅದೆಲ್ಲ ಹೋಗಬೇಕಲ್ವ. ಇವಾಗ ಆ ಎಣ್ಣೆ ನಿಧಾನಕ್ಕೆ ಆ ಪೌಡರ್ಗೆ ಅಂಟ್ಕೊಳ್ಳುತ್ತೆ, ಅದೆಲ್ಲ ಎಣ್ಣೆ ಇರುತ್ತಲ್ವ ಅದು ಪೌಡರ್ಗೆ ಅಂಟ್ಕೊಂಡು ಬರುತ್ತೆ. ಸೀರೆಗೇನಾದರೂ ನಾವು ಹಾಕ್ಕೊತೀವಿ ಅಂತಂದರೆ ಮಡಚಿರ್ತೀವಲ್ವ, ಒಂದು ಸೈಡಲ್ಲಿ ಪೌಡರ್ ಹಾಕ್ಬಿಟ್ಟು ಇನ್ನೊಂದು ಕೆಳಗಡೆ ಲೇಯರ್ಗೆ ಒಂದು ವೈಟ್ ಪೇಪರು, ಅಂದರೆ ಯಾವುದೋ ಇಂಕ್ ಕರೆ ಇಲ್ದಿರೋ ಪೇಪರ್ ಹಾಕ್ಬಿಟ್ಟು ಇಡಬೇಕು. ಇಲ್ಲ ಅಂದರೆ ಕೆಳಗಡೆ ಲೇಯರ್ ಕೂಡ ಎಣ್ಣೆ ಕರೆ ಆಗಿಬಿಡುತ್ತೆ. ಮಡಚಿಕ್ತೀವಲ್ವ, ಅದಕ್ಕೆ ಒಂದು ದಿನ ಹಾಕ್ಬಿಟ್ಟು ಕೆಳಗಡೆ ಪೇಪರ್ ಹಾಕ್ಬಿಟ್ಟು ಮಾರನೇ ದಿನ ಹೋಗ್ಬಿಟ್ಟು ನೀಟಾಗಿ ಒಂದು ಸೈಡಲ್ಲಿ ಒದರಿದ್ರೆ ಡಸ್ಟ್ಬಿನಲ್ಲಿ ಹೋಗ್ಬಿಟ್ಟು ಜಾಡಿಸಿದ್ರೆ ಅದು ಆಚೆ ಬಂದುಬಿಡುತ್ತೆ ಕರೆ ಎಲ್ಲ. ನೋಡಿ, ಇದು ನಾನು ಹಾಕಿ ಒಂದು 2 ಸೆಕೆಂಡ್ ಬಿಟ್ಟಿದ್ದೆ. ಈ ಸೌಟಲ್ಲಿ ತೆಗಿತಾ ಇದ್ದೀನಿ, ಆಯಿಲೆಲ್ಲ ಪೌಡರ್ಗೆ ಅಂಟ್ಕೊಂಡಿದೆ, ಆಚೆ ಬರ್ತಾ ಇದೆ. ನಾನು ತೋರಿಸ್ಬೇಕು ಅಂತ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿದ್ದೆ, ಹಂಗಾಗಿ ಫುಲ್ ಅಂಟ್ಕೊಂಡಿದೆ. ಇನ್ನು ಸ್ವಲ್ಪ ಪೌಡರ್ ಹಾಕಿನೂ 1-2 ನಿಮಿಷ ಬಿಡ್ಬೋದು, ಫುಲ್ ಕ್ಲೀನ್ ಆಗುತ್ತೆ. ನಮ್ಮನೇಲಿ ಯಾವ ಬಟ್ಟೆಗೂ ಎಣ್ಣೆ ಕರೆ ಆಗಿರಲಿಲ್ಲ. ವೀಡಿಯೋದಲ್ಲಿ ಟಿಪ್ಸ್ ಹೇಳ್ಕೊಡೋಣ ಅಂತ ನಾನೇ ಟವಲ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಪೌಡರ್ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಫುಲ್ಲಾಗಿದು ಬರುತ್ತೆ ಹಿಂಗೆ ಕ್ಲೀನ್ ಮಾಡ್ತಾಯಿದ್ರೆ. ಆಮೇಲೆ ಸ್ವಲ್ಪ ತಣ್ಣೀರಲ್ಲಿ ವಾಶ್ ಮಾಡಿಬಿಟ್ಟು ಯಾವುದಾದ್ರು ಕ್ಲಿನಿಕ್ ಪ್ಲಸ್ ಶಾಂಪೂನೋ ಇಲ್ಲ ಯಾವುದಾದ್ರೂ ಶಾಂಪೂದಲ್ಲಿ ಸ್ವಲ್ಪ ವಾಶ್ ಮಾಡಿದ್ರೆ ಫುಲ್ ಕ್ಲೀನ್ ಆಗಿಬಿಡುತ್ತೆ. ಇಲ್ಲ ಕಾಸ್ಟ್ಲಿ ಬಟ್ಟೆ ಇತ್ತು, ಎಲ್ಲ ಶಾಂಪು ಗೀಂಪು ಎಲ್ಲ ಹಾಕಿದ್ರೆ ಗಲೀಜಾಗತ್ತೆ ಅಂದರೆ ಲೈಟಾಗಿ ಯಾವುದಾದ್ರು ಮೈಲ್ಡ್ ಶಾಂಪೂದಲ್ಲಿ ಹಾಕ್ಬಿಟ್ಟು ತೊಳಿಬೋದು, ಎಲ್ಲ ಹೋಗುತ್ತೆ. ನಾನು ಒಂದು ಜಗ್ಗಲ್ಲಿ ನೀರು ಇಟ್ಕೊಂಡಿದ್ದೆ, ಅದರಲ್ಲೇ ತೊಳೆದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಕರೆ ಎಲ್ಲ ಹೊಂಟೋಗುತ್ತೆ. ವಿಡಿಯೋನ ಫುಲ್ಲಾಗಿ ನೋಡಿ, ಸ್ಕಿಪ್ ಮಾಡಿ ನೋಡಬೇಡಿ. ಇನ್ನೂ 2 ಟಿಪ್ಸ್ ಕೊಟ್ಟಿದ್ದೀನಿ, ಅವು ನಿಮ್ಗೆ ಇಷ್ಟ ಆಗ್ಬೋದು. ಕೊನೆಯಲ್ಲಿ ಒಂದು ಹೂವಿನ ವಿಡಿಯೋ ಕೂಡ ಆ್ಯಡ್ ಮಾಡಿದ್ದೀನಿ. ನೋಡಿ, ಫುಲ್ ಕ್ಲೀನ್ ಆಗಿದೆ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಎಣ್ಣೆ ಕರೆ ಎಲ್ಲ ಹೋಗಿದೆ. ನೋಡಿ, ಈಗ ಬಾಚಣಿಗೆಗೆ ತಲೆ ಬಾಚಿಕೊಂಡು ಎಣ್ಣೆ ಜಿಡ್ಡಲ್ಲಾಗಿರುತ್ತಲ್ವ, ಈಗ ಅರ್ಜೆಂಟ್ ಟೈಮಲ್ಲಿ ನೀರು ಹಾಕ್ಬಿಟ್ಟು ಸೋಪ್ ಹಾಕ್ಬಿಟ್ಟು ತೊಳೆಯೋಕ್ಕೆ ಟೈಮ್ ಇಲ್ಲ ಅಂದಾಗ ಈ ಥರ ಪೌಡರ್ ಯೂಸ್ ಮಾಡಿಕೊಂಡು ಫುಲ್ ಪೌಡರ್ ಇರುತ್ತಲ್ಲ, ಬಾಚಣಿಗೆಗೆ ಫುಲ್ಲು ಸ್ಪ್ರೆಡ್ ಮಾಡಿಬಿಟ್ಟು ಟೂತ್ ಬ್ರಷ್ ಯಾವುದಾದ್ರೂ ಹಳೆ ಟೂತ್ ಬ್ರಷ್ ಮಿಕ್ಕಿರುತ್ತಲ್ಲ ಮನೇಲಿ, ಅದನ್ನು ಬಿಸಾಕ್ತೆ ಎತ್ತಿಟ್ಟಿದ್ರೆ ಒಂದು ವೇಳೆ ಅದರಿಂದ ನೀಟಾಗಿ ಈ ಥರ ಬ್ರಷ್ ಥರ ಇದು ಮಾಡಿದ್ರೆ ಅದು ಪೌಡರಿಂದನೇ ಎಲ್ಲ ಬಿಟ್ಕೊಂಡು ಬಂದ್ಬಿಡುತ್ತೆ. ಬಾಚಣಿಗೆ ಫುಲ್ಲಾಗಿ ಕ್ಲೀನ್ ಆಗುತ್ತೆ, ನೀಟಾಗಿ ಆಗುತ್ತೆ. ಅದನ್ನು ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಇದು ನಮ್ಮ ಮನೇಲಿ ಟಾಲ್ಕಮ್ ಪೌಡರು ಜಿರಳೆಗಳು ಜಾಸ್ತಿ ಇದೆ ಅಂದ್ಬಿಟ್ಟು ಒಂದು ಕಬೋರ್ಡ್ ಸಂದಿಲೆಲ್ಲ ಬರ್ತಿತ್ತು ಅಂದ್ಬಿಟ್ಟು ತೊಗೊಂಡು ಬಂದಿದ್ದೆ. ಅದನ್ನು ವೇಸ್ಟ್ ಆಗಿತ್ತು ಅಂದ್ಬಿಟ್ಟು ಅದನ್ನು ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ಇನ್ನೊಂದು ಟಿಪ್ಸು. ಚಿಕ್ಕ ಪೇಪರ್ ಈ ಥರ ಕಟ್ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಪೌಡರ್ ಹಾಕ್ಕೊಂಡ್ಬಿಟ್ಟು ಸೀರೆಗಳ ಮಧ್ಯೆ ಇಟ್ಟರೆ ಜಿರಳೆಗಳೆಲ್ಲ ಸೀರೆಗೆ ಹತ್ರ ಬರಲ್ಲ, ಸ್ಮೆಲ್ಗೆ ಹತ್ರ ಬರಲ್ಲ. ಇಲ್ಲಾಂದರೆ ಒಂದೊಂದು ಟೈಮ್ ತುಂಬ ಜಿರಳೆ ಆಗಿಬಿಟ್ರೆ ಸೀರೆಗಳಿಗೆ ಪಕ್ಕದಲ್ಲೆಲ್ಲ ಗಲೀಜು ಮಾಡಿಬಿಡುತ್ತೆ. ಈ ಥರ ಚಿಕ್ಕದು ಪೌಡ್ರ್ ಹಾಕ್ಬಿಟ್ಟು ಚಿಕ್ಕ ಪ್ಯಾಕೆಟ್ ಥರ ಕಟ್ಬಿಟ್ಟು ಈ ಥರ ಸೀರೆಗಳ ಮಧ್ಯೆ ಇಟ್ಟರೆ ಸ್ಮೆಲ್ಗೆ ಬರಲ್ಲ. ಅದು ಇನ್ನೊಂದು ಪ್ಯಾಕೆಟ್ ಬರುತ್ತಲ್ವ ಸೀರೆಗಳ ಮಧ್ಯೆ ಕಬೋರ್ಡಲ್ಲಿ ಇಡೋಕ್ಕೆ, ಅದು ತುಂಬ ಸ್ಮೆಲ್ ಬರುತ್ತೆ. ಅದನ್ನು ಡ್ರೆಸ್ ವೇರ್ ಮಾಡೋಕ್ಕೂ ಸೀರೆ ವೇರ್ ಮಾಡೋಕ್ಕೂ ಇರಿಟೇಟ್ ಆಗ್ತಾ ಇರುತ್ತೆ. ಇದಾದರೆ ಸ್ಮೆಲ್ ಚೆನ್ನಾಗಿರುತ್ತೆ, ನೀಟಾಗಿರುತ್ತೆ. ನಾನು ಸೀರೆಗಳ ಮಧ್ಯೆ ಇಡೋದು ಯಾವ ಥರ ಅಂತಲೂ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಮಧ್ಯದಲ್ಲಿ ಇಟ್ಬಿಟ್ಟು
ನೀಟಾಗಿ ಸೀರೆ ಜೋಡಿಸ್ಕೋಬೋದು. ಆಮೇಲೆ ಕಬೋರ್ಡ್ ಸೈಡಲ್ಲಿ 4 ಮೂಲೆಗೆ ಆ ಕಡೆ ಈ ಕಡೆ ಎಲ್ಲನೂ ಚಿಕ್ಕ ಚಿಕ್ಕ ಫೋಲ್ಡಿಂಗ್ ಈ ಥರ ಮಾಡಿಟ್ಕೊಂಡ್ರೆ ಮಕ್ಕಳ ಬಟ್ಟೆನೂ ಗಲೀಜಾಗಲ್ಲ. ಎಲ್ಲ ಮೂಲೆಗೂ ಇದನ್ನ ಇಡ್ಬೋದು. ನಾನು ಈ ಥರ ಜೋಡಿಸಿ ಇಟ್ಕೊತೀನಿ. ಆವಾಗ ಜಿರಳೆಗಳಿಂದ ಬಟ್ಟೆಗಳು ಹಾಳಾಗಲ್ಲ. ಟಾಲ್ಕಮ್ ಪೌಡರಿಂದ ನೋಡಿ ಈ ಥರ ಟಿಪ್ಸ್ ಹೇಳ್ತಾ ಇದ್ದೀನಿ. ನಿಮಗೆ ಈ ಟಿಪ್ಸ್ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹೂವು ವೀಡಿಯೋ ಅಂತ ಹೇಳಿದ್ದೆ ಅಲ್ವಾ, ಇದು ನೋಡಿ ಲೆಂತ್ ವೀಡಿಯೋ ಅಂದರೆ 6 ಅಡಿದು ಮತ್ತು ಡೋರ್ ಸೆಟ್ ಎಲ್ಲ ನೋಡಿದ್ದೀರಾ. ಇದು ಬಂದು ಒಂದೇ ಫೀಟು ಎಲ್ಲ ಕಲರಲ್ಲೂ ಮಾಡಿಸಿದ್ದೀನಿ. ಇದನ್ನು ಕೂಡ ಹಳದಿ ಫಂಕ್ಷನ್ಗೆ ಅವರು ಡೆಕೋರೇಟ್ ಮಾಡ್ಬೋದು. ಇದಿಷ್ಟೇ ಬರುತ್ತೆ, ಒಂದೇ ಒಂದು ಅಡಿ ಬರುತ್ತೆ, 1 ಅಡಿಗೆ ಕೆಳಗಡೆ ಕುಚ್ಚು ಬರುತ್ತೆ. ಇದೆಲ್ಲ ಒಂದು 5-6 ಕಲರ್ಸಲ್ಲಿ ಬಂದಿತ್ತು, ಇದನ್ನು ಆ್ಯಡ್ ಮಾಡಿದ್ದೀನಿ. ನಿಮಗೆ ಈ ಟಿಪ್ಸ್ ಇಷ್ಟ ಆಗಿದೆ ಅಂದ್ಕೋತೀನಿ. ಈ ಹೂವು ಕೂಡ ಅಷ್ಟೇ, ನಾನು ಒಂದು 4 ಕಲರಲ್ಲಿ ಮಾಡಿಸಿದ್ದೆ. ಇದು ಹೂವು ಬಂದು ಯಾವ ವೀಡಿಯೋದಲ್ಲೂ ಹಾಕಿರಲಿಲ್ಲ, ಚೆನ್ನಾಗಿತ್ತು ಅನ್ನಿಸ್ತು, ಹಂಗಾಗಿ ಇದರಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಇಷ್ಟೊತ್ತು ಯಾರೆಲ್ಲ ವೀಡಿಯೋ ನೋಡಿದ್ದೀರೋ ಫುಲ್ಲಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.